ಎಲ್ರಿಗೂ ನಮಸ್ಕಾರ. ನಾನು ಕೂಡ ಸಂಧ್ಯಾ ನಂತರ ಮೊದಲು ಭಯ ಪಟ್ಟಿದ್ದೆ ಸರ್. ನನಗೆ ಕಾನ್ಫಿಡೆನ್ಸ್ ಇರ್ಲಿಲ್ಲ ಮತ್ತು ನನ್ನ ವಾಯ್ಸ್ ಬಗ್ಗೆ ತುಂಬಾ ಕಂಪ್ಲೇಂಟ್ ಇತ್ತು. ಆ ಕಾರಣಕ್ಕೆ ನಾನು ಬಂದು ಸೇರ್ಕೊಂಡೆ ಸರ್. ಈಗ ನನಗೆ ಕಾನ್ಫಿಡೆನ್ಸ್ ಡೇ ಬೈ ಡೇ ಇನ್ಕ್ರೀಸ್ ಆಗ್ತಾ ಇದೆ ಸರ್. ನಾನೀಗ ಕರೆಕ್ಟ್ ಆಗಿ 3 ಮಂತ್ಸ್ ಇಂದ ನಾನು ಅಟೆಂಡ್ ಆಗ್ತಾ ಇದ್ದೇನೆ ಕ್ಲಾಸಿಗೆ. ಈಗ ಡೇ ಬೈ ಡೇ ನನ್ನ ಕಾನ್ಫಿಡೆನ್ಸ್ ಇಂಪ್ರೂವ್ ಆಗ್ತಾ ಇದೆ ಮತ್ತು ನನ್ನ ಮಾತಿನ ಶೈಲಿ ಬದಲಾಗ್ತಾ ಇದೆ ಸರ್. ಮತ್ತೆ ಪದಗಳ ಪ್ರಯೋಗ ಜಾಸ್ತಿ ಆಗ್ತಾ ಇದೆ. ನಾನು ಸಾಮಾನ್ಯ ಪದಗಳಿಗಿಂತನೂ ಸ್ವಲ್ಪ ಹೆಚ್ಚು ಪ್ರಬುದ್ಧವಾದ ಪದಗಳನ್ನ ಬಳಸುವಷ್ಟು ಮಟ್ಟಕ್ಕೆ ಬೆಳೆದಿದ್ದೀನಿ. ಆಮೇಲೆ ನನಗೆ ಈಗ ಸ್ವಲ್ಪ ವಾಯ್ಸು ಕೂಡ ಡೇ ಬೈ ಡೇ ಇಂಪ್ರೂವ್ ಆಗ್ತಾ ಇದೆ ಸರ್. ಮೇಡಮ್, ಸುಮಾರು ಜನ ಕೇಳ್ತಾರೆ ಆನ್ಲೈನ್ ನಲ್ಲಿ ಪಬ್ಲಿಕ್ ಸ್ಪೀಕಿಂಗ್ ಕಲಿಬಹುದಾ ಅಂತ, ನೀವೇನ್ ಹೇಳ್ತೀರಿ? ಖಂಡಿತ ಕಲಿಬಹುದು ಸರ್. ಈಗ ನಾನೇ ಉದಾಹರಣೆ, ನಾನು ಈ 3 ತಿಂಗಳಿಂದ ಕಂಪ್ಲೀಟ್ ಆಗಿ ಆನ್ಲೈನ್ ಅಲ್ಲೇ ನಾನು ಕ್ಲಾಸ್ ಕೇಳ್ತಾ ಇದ್ದೀನಿ. ಇದಕ್ಕಿಂತ ಹೆಚ್ಚು ಕಲಿಬೇಕು ಅಂದ್ರೆ ನಾವು ಆಫ್ಲೈನಿಗೆ ಹೋಗ್ಬೇಕು. ಅದಕ್ಕೆ ಇನ್ನೂ ಟೈಮ್ ಇದೆ, ಹೋಗೋಣಂತೆ. ಆದ್ರೆ ಆನ್ಲೈನ್ ಅಲ್ಲಿ ಈಗ ನೀವು ಕೊಡೋ ತರಬೇತಿ ತುಂಬಾ ಎಫೆಕ್ಟಿವ್ ಆಗಿರೋದ್ರಿಂದ ನಾವು ಕಲೀಲಿಕ್ಕೆ ಸಾಧ್ಯ ಇದೆ ಸರ್. ಮತ್ತೆ ನೀವು ಮಾತಾಡ್ಬೇಕಾದ್ರೆ ನಾವ್ ಎಲ್ಲಿ ತಪ್ಪು ಮಾಡ್ತಾ ಇದೀವಿ, ಏನ್ ಮಾಡ್ತಾ ಇದೀವಿ, ಹೇಗ್ ಮಾತಾಡ್ಬೇಕು ಅದನ್ನ ನೀವು ಪ್ರತಿಯೊಂದು ಹೇಳ್ಕೊಡ್ತೀರಾ. ನಮ್ಮ ಉಚ್ಚಾರಣೆ ಕೂಡ ನೀವು ಸರಿಪಡಿಸ್ತೀರಾ. ಹಂಗಾಗಿ ನಾವು ಆನ್ಲೈನ್ ಅಲ್ಲಿ ಕಲೀಲಿಕ್ಕೆ ತುಂಬಾ ಅವಕಾಶ ಇದೆ. ನಮ್ಗೆ ತುಂಬಾ ಆಂಗಿಕವಾಗಿ ನಾವು ಬದಲಾಗಬೇಕು ಅಂದ್ರೆ ಆಫ್ಲೈನ್ ಬರಬೇಕಾಗುತ್ತೆ ಸರ್. ಓಕೆ, ಈಗ ನಾವು ಥರ್ಸ್ಡೇಸ್ ಏನ್ ಕ್ಲಾಸ್ ಮಾಡ್ತೇವೆ, ಆ ಕ್ಲಾಸ್ ನಿಮ್ಗೆ ಹೇಗೆ ಲಾಭ ಆಗ್ತಾ ಇದೆ? ನಾನಲ್ಲಿ 3 ಟಾಪಿಕ್ಸ್ನ 1 ಮಿನಿಟ್ ಮಾತಾಡಿ ಅಂತೀನಿ. ಯೂಟ್ಯೂಬ್ ಲೈವ್ಗೆ ಹೋಗಿ ಸಾಮಾನ್ಯ ಗುರುವಾರ ಕ್ಲಾಸ್ ಮಾಡ್ತಾ ಇದ್ದೇವೆ. ಅದಕ್ಕೆ ಯೂಟ್ಯೂಬ್ ಲೈವ್ ಪ್ರತಿ ಗುರುವಾರ ರಾತ್ರಿ 8 ಗಂಟೆಗೆ ನೋಡಿ ಅಂತ ನಮ್ಮ ಯೂಟ್ಯೂಬ್ ವೀಕ್ಷಕರಿಗೆ ಹೇಳ್ತಾ ಇರ್ತಾರೆ. ಆ ಲೈವ್ನಲ್ಲಿ 3 ರಿಂದ 5 ನಿಮಿಷ ಒಂದು ವಿಷಯ ಮಾತಾಡಿ ಅಂತ ಹೇಳ್ತಾನೆ. ಈ ಅನುಭವ ತಮ್ಗೆ ಹೇಗಿದೆ? ಹೌದು ಸರ್. ನೀವು ಪ್ರತಿ ಗುರುವಾರ ಕೊಡುವಂತ 3 ಟಾಪಿಕ್ ಮತ್ತೆ ಆ ನಂತರ ಕೊಡುವಂತ ಒಂದು ಟಾಪಿಕ್ ಚರ್ಚೆ ಇರುತ್ತೆ. ಆ 3 ಟಾಪಿಕ್ಗೆ ನಾವು ಸುಮಾರು ವಿಷಯನ, ಸುಮಾರು ಪುಸ್ತಕಗಳನ್ನ ನಾವು ರೆಫರ್ ಮಾಡ್ತೀವಿ. ಅವಾಗ ನಮ್ಮ ಜ್ಞಾನ ಭಂಡಾರ ಹೆಚ್ಚಾಗ್ತಾ ಇದೆ ಸರ್. ನಿಜವಾಗ್ಲೂ ಇದುವರೆಗೂ ನಾವು ಅದನ್ನ ತುಂಬಾ ನೆಗ್ಲೆಕ್ಟ್ ಮಾಡಿದ್ವಿ. ಇದೆಲ್ಲ ಆಗತ್ತೆ ಇದೆ ಅಂತ ನಾವು ಅನ್ಕೊಂಡೇ ಇರ್ಲಿಲ್ಲ. ಈಗ ನಾವು ಡೇ ಬೈ ಡೇ ಆ ಪದಗಳನ್ನ, ಆ ಸೆಂಟೆನ್ಸ್ ಅನ್ನು ಒಂದೊಂದನ್ನ ಅರ್ಥ ಮಾಡ್ಕೊಳ್ಳಿಕ್ಕೆ ನಾವು ಒಂದೊಂದು ಅರ್ಧ ಗಂಟೆನಾದ್ರೂ ಟೈಮ್ ಕಳೀಲೇಬೇಕಾಗುತ್ತೆ ಸರ್. ಹಂಗಾಗಿ ನಮ್ ಜ್ಞಾನ ಜಾಸ್ತಿ ಆಗ್ತಾ ಇದೆ ಸರ್. ಅದು ಒಂದು ಅದ್ಭುತ ಒಂದು ಪ್ರಯೋಗ ಅಂತಾನೆ ಹೇಳ್ಬೋದು ಸರ್. ನಾನು ನಮ್ಮ ಕೋರ್ಸ್ಗೆ ಬಂದವ್ರಿಗೆ ವಿಡಿಯೋ ಮಾಡ್ಯೂಲ್ಗಳನ್ನ ಕೊಡ್ತೇನೆ. ಆ ಒಂದು ವಿಡಿಯೋ ಮಾಡ್ಯೂಲ್ 24/7 ಯಾರು ಬೇಕಾದ್ರೂ ನೋಡ್ಕೋಬಹುದು, ನೋಡಿ ಕಾಮೆಂಟ್ ಮಾಡಿ ಅಂತೀನಿ. ಹೇಗನ್ಸುತ್ತೆ ನಮ್ಮ ವಿಡಿಯೋ ಮಾಡ್ಯೂಲ್ಗಳು? ಹಾ ಸರ್, ಅಲ್ಲಿ ನೀವು ತುಂಬಾ ನಿಮ್ಮ ಸಂದರ್ಶನ ಕೂಡ ಇರುತ್ತೆ ಸರ್. ನೀವು ಬೇರೆಯವ್ರಿಗೆ ಮಾಡಿರೋ ಸಂದರ್ಶನ ಕೂಡ ಇರ್ತದೆ. ಅಲ್ಲಿ ಅಪಾರವಾದ ಜ್ಞಾನ ಇರುತ್ತೆ, ಮಾತಿನ ಸಂಪತ್ತಿರುತ್ತೆ. ಆಮೇಲೆ ತುಂಬಾ ಸಾಧಕರನ್ನ ನೀವು ಇಂಟರ್ವ್ಯೂ ಮಾಡಿ ಅವ್ರ ಪರಿಚಯ ನಾವು ಮಾಡಿಸಿದಾಗ, ಅವರ ಲೈಫ್ ಹಿಸ್ಟ್ರಿ ಕೇಳಿದಾಗ ನಮಗೆ ಸಹಜವಾಗಿ ಒಂದು ಸ್ಫೂರ್ತಿ ಬರುತ್ತೆ ಸರ್. ಅಂತ ಸುಮಾರು 100 ವಿಡಿಯೋಗಳು ಇರ್ತವೆ. ಪ್ರತಿಯೊಂದು ಒಂದೊಂದು ವಿಷಯದ ಮೇಲೆ ಒಂದೊಂದು ವಿಡಿಯೋ ಹೊಸ ಹೊಸ ಬೆಳಕನ್ನ, ಹೊಸ ಹೊಸ ಜ್ಞಾನವನ್ನು ನೀಡ್ತಾ ಹೋಗ್ತಾ ಇದೆ ಸರ್. ನಮ್ಗೆ ನಾವು ಬರೀ ಆ ವಿಡಿಯೋಗಳು ನೋಡಿದ್ರು ಸಾಕು, ನಾವು ಪಾಠ ಕಲಿಬಹುದು. ಅಷ್ಟೊಂದು ಉಪಯುಕ್ತವಾದಂತ ವಿಡಿಯೋಗಳು ಇದಾವೆ ಸರ್. ನಾವು ಅದನ್ನ ರೆಗ್ಯುಲರ್ ಫಾಲೋ ಮಾಡ್ತಾ ಇದ್ದೀವಿ. ನಾನು ಏನ್ ನಂಬಿಕೆ ಇಟ್ಟಿದ್ದೀನಿ ಅಂದ್ರೆ, ನಾವು ಬರೀ ಪಾಠ ಮಾಡೋದಲ್ಲ, ಪ್ರಾಕ್ಟೀಸ್ ಮಾಡಬೇಕು. ಪ್ರಾಕ್ಟೀಸ್ 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 ಅಂತ ಪ್ರಾಕ್ಟೀಸ್ ಮಾಡಿಸ್ತಾ ಇರ್ತಾನೆ. ಆ ಪ್ರಾಕ್ಟೀಸ್ ಅಥವಾ ರಿಹರ್ಸಲ್ ರೋಲ್ ಎಷ್ಟು ಇಂಪಾರ್ಟೆಂಟ್? ಅದೇ ಮುಖ್ಯ ಸರ್. ಈಗ ನಾವು ಸಣ್ಣ ಮಕ್ಕಳಿಗೆ ಹೇಳ್ಕೊಡ್ಬೇಕಾದ್ರೆ ತಿದ್ದಿಸ್ತೀವಿ ಮೇಲೆ ಮೇಲೆ ಮೇಲೆ. ಆ ರೀತಿ ನೀವು ಪ್ರತಿದಿನ, ಪ್ರತಿ ವಾರದಲ್ಲಿ 2 ಸಾರಿ, ಮಂಗಳವಾರ ಮತ್ತು ಗುರುವಾರ, ಮತ್ತೀಗ ಸಂಡೆ ಕೂಡ ಕ್ಲಾಸ್ ಶುರು ಮಾಡಿದ್ದೀರ, ವರ್ಕ್ಶಾಪ್. ಆ 3ರಿಂದನೂ ನಾವು ತುಂಬಾ ಅಂದ್ರೆ ಒಂದೊಂದು ಪದ, ಒಂದೊಂದು ಸೆಂಟೆನ್ಸ್, ಒಂದೊಂದು ಟಾಪಿಕ್ ಮೇಲೆ ಮೇಲೆ ರಿಪೀಟ್ ಆಗ್ತಾ ಇರೋದ್ರಿಂದ ನಮ್ಗೆ ಅದೊಂಥರ ತಲೆಯಲ್ಲಿ ಅಚ್ಚೊತ್ತದಂಗ ಆಗ್ತಾ ಇದೆ ಸರ್. ನಮಗ ಅದು ಒಂದ್ಸಾರಿ ಹಿಂಗೆ ಅದು ಪದ ಕೇಳಿದ್ರೆ ಅದು ಸಡನ್ ಆಗಿ ನೀವು ಹೇಳಿದ್ದೆಲ್ಲ ನಮ್ಗೆ ನೆನಪಾಗುತ್ತೆ. ಅಷ್ಟು ಅದು ಮೇಲೆ ಯಾವಾಗ್ಲೂ ರಿಪಿಟೇಷನ್ ತುಂಬಾ ಮುಖ್ಯ ಸರ್ ಮನುಷ್ಯನಿಗೆ. ನಾವು ನೆನ್ಪಿಟ್ಕೋಬೇಕಂದ್ರೆ ಪ್ರತಿಯೊಂದು ಟಾಪಿಕ್, ಪ್ರತಿಯೊಂದು ವಿಷಯ ರಿಪೀಟ್ ಆಗ್ಬೇಕು. ನಮಗೆ ಅಂತ ಒಂದು ಕ್ಲಾಸ್ ನಲ್ಲಿ ನೀವು ಅಂತದನ್ನ ಮೇಲೆ ಮೇಲೆ ಮಾಡ್ತಿರೋದ್ರಿಂದ ತುಂಬಾ ಯೂಸ್ ಆಗ್ತಾ ಇದೆ ಸರ್. ಓಕೆ, ಜೊತೆಗೆ ನಾನು ಯಾವಾಗ್ಲೂ ಹೇಳ್ತೇನೆ, ಈ ವಿಡಿಯೋಗಳು ನೀವು ಮಾತಾಡೋದನ್ನು ಪೋಸ್ಟ್ ಮಾಡೋದ್ರಿಂದ
ಆ, ನಾವು ಮುಂಚೆ ಹೇಗೆ ಮಾತಾಡ್ತಾ ಇದ್ದೀವಿ ಆಮೇಲೆ ಹೇಗೆ ಮಾತಾಡ್ತಾ ಇದ್ದೀವಿ ಬಿಫೋರ್ ಆಫ್ಟರ್ ಈಸಿಯಾಗಿ ಸಿಕ್ಬಿಡ್ತದೆ ಅಂತ ತಮ್ಮ ಅನುಭವ. ಹಾ ಸರ್, ಮೊದ್ಲು ಒಂದೆರಡು ವಿಡಿಯೋ ನನಗೆ ಸಂಕೋಚ ಆಗ್ತಿತ್ತು ಸರ್ ನಾನು ನೋಡಿದಾಗ. ಮೊನ್ನೆ ಒಂದು ಶೈಲಜಾ ಮೇಡಮ್ದು ನಂದು ನೋಡಿದೆ. ನಂಗೆ ತುಂಬಾ ಖುಷಿ ಆಯ್ತು ಸರ್, ಯಾಕೆಂದ್ರೆ ನಾನು ಇಷ್ಟು ಬದಲಾಗ್ತಾ ಇದ್ದೀನಲ್ಲ, ತುಂಬಾ ಬದಲಾವಣೆ ಬೇಕಾಗಿದೆ. ಆದ್ರೆ ಈ ಮಟ್ಟಕ್ಕಾದ್ರೂ ಬಂದಲ್ಲ 3 ಮಂತ್ಸ್ಗೆ ಅನ್ನೋದು ನನಗೆ ತುಂಬಾ ಹೆಮ್ಮೆ ಇದೆ ಸರ್. ಈಗ ಕಾನ್ಫಿಡೆನ್ಸ್ ಇನ್ನೂ ಜಾಸ್ತಿ ಆಗಿದೆ ಸರ್. ನಾನು ಇನ್ನೂ ಬದಲಾಗ್ತೀನಿ, ಇನ್ನೂ ಇಂಪ್ರೂವ್ ಆಗ್ತೀನಿ ಅನ್ನೋದು ನನಗೆ ಕಾನ್ಫಿಡೆನ್ಸ್ ಇದೆ ಸರ್. ವೆರಿ ಗುಡ್. ಜೊತೆಗೆ ಈ ಯೂಟ್ಯೂಬ್ ಲೈವ್ ಎಕ್ಸ್ಪೋಜರ್ ಕೊಡ್ತೀರಲ್ಲ ಅದು ಹೇಗೆ ಅನಿಸ್ತದೆ ನಿಮಗೆ? ಮೊದ್ಲು ಮೊದ್ಲು ತುಂಬಾ ಭಯ ಆಗ್ತಿತ್ತು ಸರ್. ಮಾತು ಶುರು ಮಾಡಿದ್ರೇನೆ ಧ್ವನಿ ನಡುಗ್ತಾ ಇತ್ತು. ನಾವು ಲೈವ್ ಆಗಿರ್ತೀವಿ, ಏನ್ ಮಾತಾಡ್ತೀವೋ ಹೆಂಗ್ ಮಾತಾಡ್ತೀವೋ ಅಂತ. ಈಗ ಏನು ಅನ್ಸಲ್ಲ ಸರ್. ನೀವು ಕೇಳಿದ ತಕ್ಷಣ ನಾವು ಪಟ ಪಟ ಅಂತ ಮಾತಾಡ್ತೀವಿ. ನಮ್ಗ ಲೈವ್ ಅಲ್ಲಿ ಇದೀವಿ ಅಂತ ಕೂಡ ಒಂದೊಂದ್ಸರಿ ಅನ್ಸಲ್ಲ, ಅಷ್ಟು ಸಹಜವಾಗಿ ಮಾತಾಡ್ತಾ ಇದೀವಿ. ಅದು ಒಂದು ತುಂಬಾ ಒಳ್ಳೆ ಅನುಭವ ಸರ್. ಓಕೆ. ಆಮೇಲೆ ನಿಮ್ಮ ಸಹಾಯದಿಂದ ನಾವು ಇನ್ನೂ ಬೇರೆ ಜನಗಳಿಗೆ ನಾವು ಪರಿಚಯ ಆಗ್ತಿದೀವಲ್ಲ ಸರ್, ಅದು ನನಗೆ ತುಂಬಾ ಖುಷಿ ಕೊಡುವಂತ ವಿಷಯ ಸರ್. ಯಾರು ವೆರಿ ಗುಡ್. ಇಂಥದನ್ನ ಮಾಡೋದಿಲ್ಲ. ವೆರಿ ಗುಡ್. ಈಗ ಝೂಮ್ ಅಲ್ಲೇನೆ ನನ್ನ ಒಂದು ಮೆಂಟರಿಂಗ್ ಅನ್ನ ಪದ ಬಳಸ್ತೇನೆ. ಆ ಮೆಂಟರಿಂಗ್ ಮಾರ್ಗದರ್ಶನ ಅದು ನಮ್ಮ ಬಳಿ ತೆಗೆದುಕೊಂಡಾಗ ಅದು ಹೇಗೆ ಪ್ರಭಾವ ಬೀರ್ತಾ ಇದೆ ನಿಮ್ಮ ವೈಯಕ್ತಿಕ ಅನುಭವನ ತಿಳಿಸಿ. ಸರ್, ನಾನೀಗ ಬೇರೆ ಕಡೆಗೂ ಕೂಡ ಕ್ಲಾಸ್ ತಗೊಂಡಿದ್ದೀನಿ. ಅಂದ್ರೆ ಬೇರೆ ಇದಕ್ಕಿಂತ ಸ್ವಲ್ಪ ಸಪ್ರೇಟ್ ಆಗಿರುವಂತ ಸಬ್ಜೆಕ್ಟ್. ಅಲ್ಲಿ ಕೇವಲ ನಾವು ಕ್ಲಾಸ್ ಕೇಳ್ತೀವಿ, ರೆಕಾರ್ಡಿಂಗ್ ತಗೊಂಡು ನೋಡ್ತೀವಿ. ಆದ್ರೆ ಇಲ್ಲಿ ನೀವು ನಮ್ಮನ್ನೇ ಇನ್ವಾಲ್ವ್ ಮಾಡ್ತೀರಾ ಸರ್. ನಮ್ಮನ್ನ ಒಂಥರ ಈ ಪ್ರಯೋಗಕ್ಕೆ ಒಳಪಡಿಸ್ತಾ ಇದ್ದೀರಾ. ಯಾಕೆಂದ್ರೆ ನಾವು ಪಬ್ಲಿಕ್ ಸ್ಪೀಕಿಂಗ್ ಅಲ್ಲಿ ನಾವು ಇಂಪ್ರೂವ್ ಆಗ್ಬೇಕು ಅಂದ್ರೆ ನಮ್ಮ ಧ್ವನಿ, ನಮ್ಮ ಮಾತುಕತೆ, ನಮ್ಮ ಶೈಲಿ ಎಲ್ಲದನ್ನು ಅಳವಡಿಸ್ಲಿಕ್ಕೆ ನೀವು ಒಂದು ಅವಕಾಶ ಕೊಟ್ಟಿದ್ದೀರಾ. ಹಂಗಾಗಿ ಅದು ಆ ಮೆಂಟರಿಂಗ್ ನೀವು ಮಾಡ್ತಾ ಮಾಡ್ತಾ ನಮಗೂ ಕೂಡ ಎಲ್ಲೋ ಒಂದ್ ಕಡೆ ನಮ್ಮನ್ ಜೊತೆ ಕರ್ಕೊಂಡು ಹೋಗ್ತಾ ಇದ್ದೀರಾ ಅಂತ ನಾವು ಅನ್ಸುತ್ತೆ ಸರ್. ವೆರಿ ಗುಡ್, ವೆರಿ ಗುಡ್. ಸೊ ನನಗಂತೂ ಈ ಮಾರ್ಗದರ್ಶನದ ನೀಡೋದಕ್ಕೆ ಆನ್ಲೈನ್ ಅಲ್ಲದೆ ಅವಾಗ ಒಂದೊಂದ್ಸರಿ ಆಫ್ಲೈನ್ ಟ್ರೈನಿಂಗ್ ಮಾಡ್ತಾನೆ. ಅದರಲ್ಲಿ ಸಿಲ್ವರ್ ಗೋಲ್ಡ್ ಅಂತ ಕಮ್ಯುನಿಟಿ ಅವಕಾಶ ಏನು ಕೊಡ್ತೀನಲ್ಲ, ಈ ಕಮ್ಯುನಿಟಿ ಮಾಡಿರುವಂಥದ್ದು, ಆ ಕಮ್ಯುನಿಟಿ ಜೊತೆಗೆ ಒಂದ್ಸರಿ ಕೋರ್ಸ್ ಸೇರಿದ್ಮೇಲೆ ನಮ್ಮ ಜೊತೆ ಲೈಫ್ ಲಾಂಗ್ ನಮ್ಮ ಜೊತೆ ಇರುವಂಥದ್ದು, ಈ ರೀತಿ ಒಂದು ವ್ಯವಸ್ಥೆ ಮಾಡಿರೋದು ನಿಮ್ಗೆ ಹೇಗೆ ಅನಿಸ್ತಾ ಇದೆ? ಹಾ ಸರ್, ಮೂರು ತುಂಬಾ ಚೆನ್ನಾಗಿದೆ ಸರ್. ಇದು ಡೈಮಂಡ್, ಸಿಲ್ವರ್, ಗೋಲ್ಡ್ ಮೂರು ಚೆನ್ನಾಗಿದೆ ಸರ್. ನಾನೀಗ ಸಿಲ್ವರ್ ಅಲ್ಲಿ ಅಡ್ಮಿಷನ್ ತಗೊಂಡಿದ್ದೀನಿ. ನೀವು ಮೂರಕ್ಕೂ ಸೇಮ್ ಇರುತ್ತೆ. ಆದ್ರೆ ಡೈಮಂಡ್ ಅಲ್ಲಿ ಸ್ವಲ್ಪ ಎಕ್ಸ್ಟ್ರಾ ಪರ್ಸನಲ್ ಅವ್ರಿಗೆ ಕಾಂಟ್ಯಾಕ್ಟ್ ಇರುತ್ತೆ ಅಂತ ಕೇಳಿದ್ದೀನಿ ಸರ್. ಆಮೇಲೆ ಡೈಮಂಡ್ಗೂ ಕೂಡ, ಇದು ಸಾರಿ, ಗೋಲ್ಡ್ಗೂ ಕೂಡ ಇರುತ್ತಂತೆ. ಆದ್ರೆ ನಮಗೆ ಇಲ್ಲಿ ನೀವು ಸಿಲ್ವರ್ ಅಲ್ಲೇನೆ ಅಪಾರವಾದ ಜ್ಞಾನ ಕೊಡ್ತಾ ಇರೋದ್ರಿಂದ ನನಗೆ ಅಂತ ವ್ಯತ್ಯಾಸ ಏನು ಆಗಲ್ಲ ಸರ್. ಅಲ್ಲಿ ಪರ್ಸನಲ್ ಕಾಂಟ್ಯಾಕ್ಟ್ ಇರುತ್ತೆ, ಮತ್ತೆ ಪರ್ಸನಲ್ ಇಂಟರ್ವ್ಯೂ ಕೂಡ ಇರುತ್ತೆ ಅಂತ ಕೇಳಿದೆ ನಾನು. ನನಗೆ ಇದು ಕೂಡ ಇಷ್ಟ ಸರ್. ಆ ಎರಡು ಇದು ಕೂಡ ನನಗೆ ಇಷ್ಟನೇ, ಸಿಲ್ವರ್ ಮತ್ತು ಡೈಮಂಡ್, ಗೋಲ್ಡ್ ಮತ್ತು ಡೈಮಂಡ್. ಓಕೆ. ನನ್ನ ಅನುಭವಗಳನ್ನ ಪುಸ್ತಕಗಳ ಮೂಲಕ ಜನರಿಗೆ ನೀಡಿದ್ದೇನೆ. ಇದುವರೆಗೆ 17 ಪುಸ್ತಕಗಳನ್ನ ಬರೆದಿದ್ದೇನೆ. ಹ? ಆ ಪುಸ್ತಕಗಳು, ಅದರಲ್ಲಿ ಜಯಪ್ರಕಾಶ್ ನಾಗ್ತಿಹಳ್ಳಿ ಪುಸ್ತಕಗಳು ಜನಸಾಮಾನ್ಯರಿಗೆ ಹೇಗೆ ಲಾಭ ಆಗ್ತವೆ? ಸರ್, ನಮಗೆ ದಿನಚರಿನಲ್ಲಿ ನಾವು ಹ್ಮ್. ಹೇಗೆ ಓಕೆ. ಥ್ಯಾಂಕ್ ಯು ಮೇಡಮ್. ನಿಮ್ಮ ನೆಟ್ವರ್ಕ್ ಏನೋ ಸ್ವಲ್ಪ ಪ್ರಾಬ್ಲಮ್ ಇದೆ. ಸಂಧ್ಯಾ ಅವರೇ, ಈಗ ನಾನು ಒಬ್ಬ ಪಾರ್ಟಿಸಿಪೆಂಟ್. ಓಕೆ. ಎಸ್. ಒಬ್ಬ ಮಹಿಳೆ ಅವ್ರ ಅನುಭವನ ಹೇಳ್ಕೊಂಡ್ರು. ಇವ್ರ ಅನುಭವನ ಕೇಳಿದಾಗ ನಿಮ್ಗೆ ಹೇಗೆ ಅನ್ನಿಸ್ತು? ನಾನು ಇಂಪ್ರೂವ್ ಆಗ್ಬೋದೇನೋ, ಇವ್ರು ಹೇಳ್ತಿರೋ ಹಾಗೆ ನನ್ನಲ್ಲೂ ಚೇಂಜಸ್ ಆಗ್ಬೋದೇನೋ ಅಂತ ಈ ತರ ಇಂಪ್ಲಿಮೆಂಟ್ ಮಾಡ್ಕೊಂಡ್ರೆ ಅವ್ರ ಕ್ಲಾಸಿಗೆ ಜಾಯಿನ್ ಆಗಿ. ಓಕೆ, ಗುಡ್. ಸೊ ನಿಮಗೆ ಸಂಧ್ಯಾ, ಇದುವರೆಗೆ ನಮ್ಮ ಬಳಿ ಅನೇಕ ಜನ ಕಲ್ತಿದ್ದಾರೆ, ಅವರು ಬೆಳವಣಿಗೆಯನ್ನು ತೋರಿಸಿದ್ದಾರೆ, ಅನೇಕ ವೇದಿಕೆಗಳ ಮೇಲೆ ಮಿಂಚ್ತಾ ಇದ್ದಾರೆ, ಅವರವರ ಸಂಸ್ಥೆಗಳಲ್ಲಿ ಚೆನ್ನಾಗಿ ಪ್ರೆಸೆಂಟೇಷನ್ಸ್ ಮಾಡ್ತಾ ಇದ್ದಾರೆ. ಯಾರೇ 1-to-1 ಮೀಟಿಂಗ್ ಇರಲಿ ಅಥವಾ ಮಾರ್ಕೆಟಿಂಗ್ ಸೇಲ್ಸ್ ಪ್ರತಿನಿಧಿಗಳಾಗಲಿ ಹೆದರೋದಿಲ್ಲ. ಜೊತೆಗೆ ಆಪೋಸಿಟ್ ಸೆಕ್ಸ್ ಜೊತೆ ಇನ್ನೊಬ್ಬರ ಜೊತೆ ಮಾತಾಡೋಕೆ ಹಿಂದೆ ಮುಂದೆ ನೋಡುವಂತಹ ಜನರಿಗೆ ಅದು
ಆ, ಭಯ ದೂರ ಆಗಿ ಆತ್ಮೀಯವಾಗಿ ಮಾತಾಡ್ತೀವಿ. ಇನ್ನಿವತ್ತು ಸೋಷಿಯಲ್ ಮೀಡಿಯಾನಲ್ಲಿ ಅಥವಾ ಮೀಡಿಯಾನಲ್ಲಿ ಕಾಣಿಸ್ಕೊಳ್ಳೋಕ್ಕೂ ಕೂಡ ಅದು ಕಾನ್ಫಿಡೆನ್ಸ್ನ ಕೊಡ್ತದೆ. ಇಲ್ಲದೆ ಇದ್ದರೆ ಏನಾಗುತ್ತೆ, ಯಾವಾಗಲೂ ಉಗುರು ಕಚ್ಕೊಂಡು ಭಯ ಪಟ್ಕೊಂಡು ಅಯ್ಯೋ ಏನು ಅಂತ ಅನ್ಕೊಂಡು ಭಯ 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 ಅಂತ ಜೀವನದಲ್ಲಿ ಅನೇಕ ಜನ ಈ ಭಯದ ಒಂದು ದೆಸೆಯಿಂದಾಗಿ ಜೀವನವನ್ನು ಪೋಲು ಮಾಡಿಕೊಳ್ತಾರೆ. ಆ ಒಂದು ಪೋಲು ಆ, ಆಗದೇ ಇರೋ ಹಾಗೆ ಈ ಪಬ್ಲಿಕ್ ಸ್ಪೀಕಿಂಗ್ ಒಂಥರ ಸ್ಟೇಜ್ ಫಿಯರ್ನ ಹೋಗಿಸಿ ವೇದಿಕೆ ಮೇಲೆ ಮಾತಾಡೋದಕ್ಕೆ ಧೈರ್ಯವನ್ನು ಕೊಡ್ತದಲ್ಲ. ಈ ವೇದಿಕೆ ಮೇಲೆ ಮಾತಾಡ್ತಾ 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 ಏನಾಗ್ತದೆ ಅಂದರೆ ಅವರ ಹಾವಭಾವ ಬದಲಾಗುತ್ತೆ, ಧ್ವನಿ ಬದಲಾಗ್ತದೆ, ಭಾಷೆ ಇಂಪ್ರೂವ್ ಆಗ್ತದೆ. ಅವಾಗ ವಾವ್ ಅಂತ ಜನ ಏನು ಮಾಡ್ತಾರೆ, ಆ ಭಯದಿಂದ ಇದ್ದವರು ಏನು ಚೆನ್ನಾಗಿ ಆತ್ಮವಿಶ್ವಾಸದಿಂದ ಮಾತಾಡ್ತಾರೆ ಅಂತ ನಿಮ್ಮನ್ನು ಗುರುತಿಸ್ತಾರೆ, ರೆಕಗ್ನೈಸ್ ಮಾಡ್ತಾರೆ, ಚಪ್ಪಾಳೆ ಹೊಡಿತಾರೆ, ಆ ದುಡ್ಡು ಕೊಡ್ತಾರೆ. ನಿಮ್ಮ ಆತ್ಮವಿಶ್ವಾಸನ ಮೆಚ್ಕೊಂಡು ಆ ಸ್ನೇಹಿತರನ್ನಾಗಿ ಮಾಡ್ಕೊಳ್ಳೋಕ್ಕೆ ಟ್ರೈ ಮಾಡ್ತಾರೆ. ಕಾನ್ಫಿಡೆಂಟ್ ವ್ಯಕ್ತಿಗಳು ಆಗ್ತಾರೆ. ಜೊತೆಗೆ ನಮ್ಮಂಥವರು 30+10 years ಎಕ್ಸ್ಪೀರಿಯನ್ಸ್ ಇರೋರು ನನ್ನದೇ ಅದೊಂದು ಫಾರ್ಮುಲಾ ಕೊಡ್ತಾ ಇರ್ತೀನಿ. ಅದರಲ್ಲಿ ಧ್ವನಿ, ಭಾಷೆ, ಶಾರೀರಿಕ ಭಾಷೆ ಇವೆಲ್ಲವನ್ನು ಅರ್ಥ ಮಾಡ್ಕೊಳ್ಳಿ ಅಂತ ಮಾಡಿಸ್ತಾ ಇರ್ತಾನೆ. ಇನ್ನು ನಿರಂತರವಾಗಿ ಸಾಮಾನ್ಯ ಜನರಿಗೆ ಜಯಪ್ರಕಾಶ್ ನಗ್ತಳ್ಳಿ ಮತ್ತು ಟ್ರಾನ್ಸ್ಫಾರ್ಮೇಷನ್ ಅನ್ಲಿಮಿಟೆಡ್ ಯೂಟ್ಯೂಬ್ ಚಾನಲ್ ಮೂಲಕ ಆ, ಒಂದು ರೀತಿ ನಿರಂತರವಾದ ಮಾರ್ಗದರ್ಶನವನ್ನು ನೀಡ್ತಾ ಇದ್ದೇನೆ. ನನ್ನ ಕನ್ನಡ ಪುಸ್ತಕಗಳ ಜೊತೆಗೆ ಇಂಗ್ಲಿಷ್ ಪುಸ್ತಕಗಳು Amazon.in ಲಭ್ಯ ಇರುತ್ತೆ ಅಂತ ತಿಳಿಸೋದಕ್ಕೆ ಇಷ್ಟಪಡ್ತೇನೆ. ಲೈಫು ನಮ್ಮದೇನೆ ಅಂದರೆ ನಮ್ಮ ಲೈಫು ನಮ್ಮದೇನೆ, ಅದರ ಕಡೆ ಗಮನ ಕೊಟ್ಕೊಳ್ಳಿ. ನಮ್ಮ ಒಂದು ವ್ಯಕ್ತಿತ್ವವನ್ನು ಒಂದು ಮಿರರ್ ರೂಪದಲ್ಲಿ ನಮ್ಮನ್ನು ನಾವು ನೋಡ್ಕೋಬೇಕು ಅನ್ನುವಂಥದ್ದು ವ್ಯಕ್ತಿತ್ವ ದರ್ಪಣದ ಕೃತಿಯಲ್ಲಿ ಹೇಳುತ್ತೇನೆ. ಜೊತೆಗೆ ಬದುಕಿನಲ್ಲಿ ಜೀವನೋತ್ಸಾಹ ಹೆಚ್ಚಿರಬೇಕು ಅನ್ನುವ ವಿಚಾರದ ಕುರಿತಾಗಿ ಕೃತಿಯನ್ನು ಬರೆದಿದ್ದೇನೆ, ಅನೇಕ ವರ್ಕ್ಶಾಪ್ಸ್ ಮಾಡಿದ್ದೇನೆ. ಇವೆಲ್ಲ ನೀವು ಅಳವಡಿಸ್ಕೊಳ್ಳೋಕ್ಕೆ ಪ್ರಯತ್ನ ಪಟ್ರೆ, ನಮ್ಮ ಯೂಟ್ಯೂಬ್ ವಿಡಿಯೋಗಳನ್ನು ನೋಡ್ತಾ ಇದ್ರೆ, ನಮ್ಮ ಪುಸ್ತಕಗಳನ್ನು ಓದ್ತಾ ಇದ್ರೆ, ಜೊತೆಗೆ ನಮ್ಮ ಆನ್ಲೈನ್ ಅಥವಾ ಆಫ್ಲೈನ್ ಕ್ಲಾಸ್ ಬರ್ತಾ ಇದ್ರೆ, ಅವರೆಲ್ಲ ಒಂದು ರೀತಿ ಬದುಕು ಒಂದು ಬ್ಯಾಲೆನ್ಸ್ಡ್ ರೀತಿ ಇರುತ್ತದೆ, ಒಂದು ರೀತಿ ಬ್ಯಾಲೆನ್ಸ್ಡ್ ಅಟ್ಮಾಸ್ಫಿಯರ್ ಇರುತ್ತದೆ. ಅದನ್ನು ನಾನು ಗುರುತಿಸಿದ್ದೇನೆ, ಗಮನಿಸಿದ್ದೇನೆ. ನೀವು ಕೂಡ ಆ ರೀತಿ ಆಸಕ್ತಿ ಇದ್ದರೆ ಖಂಡಿತ ನಮ್ಮ ಕಚೇರಿ ಸಂಖ್ಯೆ ಈಗಾಗಲೇ ನೀಡಿದ್ದೇನೆ, 9341259267. ಕರೆ ಮಾಡಿ ಮಾಹಿತಿ Yes. ಪಡ್ಕೊಂಡು ನಮ್ಮ ಜೊತೆ ಕನೆಕ್ಟ್ ಆಗಿ. ಓಕೆ, ಎಸ್ ಸಂಧ್ಯಾ, ಏನಾದ್ರು ಕೊನೆಯಲ್ಲಿ ಹೇಳ ಎಲ್ಲ ನನ್ನ ಮಾತನ್ನು ಕೇಳಿದಾಗ ಹೇಗೆ ಅನ್ನಿಸ್ತು? ತುಂಬಾ ಖುಷಿ ಆಯ್ತು ಸರ್. ತುಂಬಾ ಚೆನ್ನಾಗಿ ಮಾತಾಡ್ತಿದ್ರಿ. ಮತ್ತೆ ಮೋಟಿವೇಟ್ ಆದೆ. ನಾನು ಕೂಡ ಇಂಪ್ರೂವ್ ಆಗ್ಬೋದು ಜಾಯಿನ್ ಆದ್ರೆ. ಮತ್ತೆ ಸರ್ ತುಂಬಾ ಚೆನ್ನಾಗಿ ಮಾತಾಡ್ತಾರೆ, ಗೈಡ್ ಮಾಡ್ತಾರೆ. ಗುಡ್. ನನ್ನ ಇತ್ತೀಚೆಗಿನ ಕೃತಿ ತರಬೇತಿಯಿಂದ ಯಶಸ್ಸು ಅಂತ. ಇಲ್ಲಿ ನಾನು ಯಾಕೆ ಈ ಕೃತಿ ಬರೆದೆ ಅಂದರೆ, ಎಷ್ಟೊಂದು ಜನಕ್ಕೆ ತರಬೇತಿಯಿಂದ ಸಕ್ಸಸ್ ಆಗ್ಬೋದು ಅನ್ನೋದೇ ಗೊತ್ತಿಲ್ಲ. ಅದು ಗೊತ್ತಾಗೋಗೋಸ್ಕರ ಪುಸ್ತಕ ಬರೆದಿದ್ದೇನೆ. ವ್ಯಕ್ತಿತ್ವ ಚಂದನದಲ್ಲಿ ವ್ಯಕ್ತಿತ್ವದ ಚಂದನ ಅಂದರೆ ಅದೊಂದು ರೀತಿಯ ಸುಗಂಧ ಪರಿಮಳ. ನಿಮ್ಮ ಒಂದು ವ್ಯಕ್ತಿತ್ವದ ಬದಲಾವಣೆ ಆಗಬೇಕು. ಸಾಹಿತ್ಯ ಚಂದನದಲ್ಲಿ ನಿಮ್ಮ ಕನ್ನಡ ಭಾಷೆ ಇಂಪ್ರೂವ್ ಆಗಬೇಕು. ಯಾಕೆಂದರೆ ಭಾಷೆ ಪದಗಳ ರಾಶಿ ಅಂತ ನಾನು ಹೇಳ್ತಾ ಇರ್ತೇನೆ ಸ್ನೇಹಿತರೆ. ನನಗೆ ಮತ್ತೊಂದು ಖುಷಿಯ ವಿಚಾರ ಏನಂದರೆ, ನಮ್ಮ ಚಾನಲ್ ಈಗ 50,000 ಸಬ್ಸ್ಕ್ರೈಬರ್ಸ್ನ ಹೊಂದಿದೆ. ಅವರೆಲ್ಲರಿಗೂ ಧನ್ಯವಾದಗಳನ್ನು ಸಲ್ಲಿಸ್ತೇನೆ. ನೀವು ಯಾಕೆ ನಮ್ಮ ಒಂದು ತಂಡದಲ್ಲಿ ಒಬ್ಬರಾಗಬಾರ್ದು? ಯೂಟ್ಯೂಬ್ನೇ ಈಗಲೇ ಸಬ್ಸ್ಕ್ರೈಬ್ ಮಾಡಿ. 2 ಚಾನಲ್ ಇದೆ, ಜಯಪ್ರಕಾಶ್ ನಾಗ್ತಿಳ್ಳಿ ಮತ್ತು ಟ್ರಾನ್ಸ್ಮಿಷನ್ ಅನ್ಲಿಮಿಟೆಡ್. ಮತ್ತೊಂದು ವಿಡಿಯೋನಲ್ಲಿ ಭೇಟಿಯಾಗೋಣ. ಬಾಯ್ ಬಾಯ್.